ಫ್ಯಾಕ್ಟರೈಸೇಷನ್ ಟ್ರಿಕ್. ನಾವು ಇದನ್ನ ಕ್ವಶನ್ ಹಾಕೊಂಡು ಮಾಡಿದ್ರೆ ಫಾರ್ಮುಲಾ ಹಾಕೊಂಡು ಮಾಡಿದಾಗ ಈ ತರ ಬರುತ್ತೆ. 4x² ಪ್ಲಸ್ 9 ಇಲ್ಲಿ 12 ಜಾಗದಲ್ಲಿ ಖಾಲಿ ಬಿಡ್ಕೊಂಡು 4x² ಮತ್ತೆ 9 ಅನ್ನೋದನ್ನ ನಾವು ಇಂಟು ಮಾಡ್ಕೊಂಡು 36x² ಬರುತ್ತೆ. ಅದನ್ನ ನಾವು 2 ಭಾಗ ಮಾಡ್ಕೊಂಡ್ರೆ 6x ಮತ್ತೆ 6x ಬರುತ್ತೆ. ಅದನ್ನ ನಾವು ಪ್ಲಸ್ ಮಾಡಿದಾಗಲೂ 12x ಬರಬೇಕು, ಮತ್ತೆ ಅದನ್ನ ಗುಣಿಸಿದಾಗಲೂ 36x² ಬರಬೇಕು. ಅದಕ್ಕೆ ನಾವು 6x ಮತ್ತೆ 6x ಬರ್ಕೋತೀವಿ. ಇದನ್ನ ನಾವು ವಿಸ್ತರಿಸಿ ಬರೆದಾಗ ಈ ತರ ಬರುತ್ತೆ. ಅದರಲ್ಲಿ ನಾವು ಎರಡು ಸಮ ಇರೋದನ್ನ ನೋಡ್ಕೊಂಡು ಇಲ್ಲಿ 2 ಮತ್ತೆ 2 ಸಮ ಇದೆ, ಅದಕ್ಕೆ 2 ಬರ್ಕೊಂಡಿದ್ವಿ. x ಮತ್ತೆ x ಸಮ ಇದೆ, x ಬರ್ಕೊಂಡಿದ್ವಿ. ಇನ್ಯಾವುದು ಈಕ್ವಲ್ ಇಲ್ಲ ಅದನ್ನ ಬಾಕ್ಸ್ ಇಲ್ಲಿ ಬ್ರಾಕೆಟ್ ಒಳಗಡೆ ಬರ್ಕೊಂಡು, ಇದರಲ್ಲೂ ಅದೇ ತರ ಯಾವ್ದು ಸಮ ಇದೆ ಅದನ್ನ ಆಚೆ ಬರ್ಕೊಂಡು, ಯಾವ್ದು ಸಮ ಇಲ್ಲ ಅದನ್ನ ಬ್ರಾಕೆಟ್ ಒಳಗಡೆ ಬರ್ಕೋತೀವಿ. ಇದನ್ನ ಆಚೆ ಇರೋದನ್ನ ಇದರೊಳಗಡೆ ಬರ್ಕೊಂಡು, ಅದೇ ತರ ಇಲ್ಲಿ ಎರಡು ಸಮ ಇರೋದನ್ನ ಇದನ್ನ ಒಂದ್ಸಲಿ ಬರ್ಕೋತೀವಿ. ಈ ತರ ನಾವು ಎಕ್ಸಾಮ್ ಟೈಮಲ್ಲಿ ಎಲ್ಲ ಮಾಡಕ್ ಇಷ್ಟ ಆಗುತ್ತೆ. ನಾವು ಈಸಿ ಟ್ರಿಕ್ ಉಪಯೋಗಿಸಿ ಬರೀತೀವಿ. 4x² ಪ್ಲಸ್ 12x ಪ್ಲಸ್ 9 ಇದನ್ನ ನಾವು 12x² ಅನ್ನೋದನ್ನ ನಾವು 2 ಭಾಗ ಮಾಡ್ಕೊಂಡ್ರೆ 2x ಮತ್ತೆ 2x ಬರುತ್ತೆ. ಇದನ್ನ ಇಂಟು ಮಾಡಿದಾಗ ನಮಗೆ 4x² ಬರುತ್ತೆ. ಅದೇ ತರ 12x ನಾವು 2 ಭಾಗ ಮಾಡ್ಕೊಂಡು 6x ಮಾಡ್ಕೊಂಡಿದ್ವಿ. ಅದೇ ತರ 9 2 ಭಾಗ ಮಾಡ್ಕೊಂಡಿದ್ವಿ. ಅದೇ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2x3 ಅದನ್ನ ನಾವು ಒಂದು ಬ್ರಾಕೆಟ್ ಅಲ್ಲಿ ಬರ್ಕೊಂಡು 2x3 ಅನ್ನೋದನ್ನ ಒಂದು ಬ್ರಾಕೆಟ್ ಅಲ್ಲಿ ಬರ್ಕೊಂಡಿದ್ವಿ. ಸೊ ಎಕ್ಸಾಮ್ಸ್ ಗಳಿಗೆಲ್ಲ ನಮ್ಗೆ ಇದು ಈಸಿ.